ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಇವತ್ತು ಅದರ ರೆಸಿಪಿನ ನೋಡೋಣ. ಎಲ್ಲರಿಗೂ ಪವಿ ಸವಿ ಚಾನಲ್ಗೆ ಸ್ವಾಗತ. ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಅರಿಶಿನ ಪುಡಿ, ಈರುಳ್ಳಿ ಎಲ್ಲ ಬೆಂದ್ಮೇಲೆ ಹುಣಸೆ ರಸ ಹಾಕೋಬೇಕು. ಹಸಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದು ಗಂಟಾಗದೇ ಇರೋ ಥರ ಕಲಿಸ್ಕೊಂಡು ಸ್ಟವ್ ಆರಿಸೋಕ್ಕಿಂತ 1 ನಿಮಿಷ ಮೊದಲು ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸಿಹಿ ಬೇಕಿದ್ರೆ ಬೆಲ್ಲನೂ ಹಾಕೋಬಹುದು. ಉಪ್ಪು, ಹುಣಸೆಹಣ್ಣು ಹಾಕಿರೋದ್ರಿಂದ ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಮಂಡಕ್ಕಿಗೆ ಕಲಿಸ್ಕೊಳ್ಳೋ ಟೈಮಲ್ಲೂ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನೂ ಹಾಕೋಬಹುದು. ಗಿರ್ಮಿಟ್ ಜೊತೆಗೆ ಚಹಾ ಬೇಕೇ ಬೇಕು. ಆ ಕಡೆ ಚಹಾ ಕುದೀತಾ ಇರಲಿ, ಈ ಕಡೆ ಗಿರ್ಮಿಟ್ ಕಲಿಸ್ಕೊಳ್ಳೋಣ. ಪುಟಾಣಿ ಹಿಟ್ಟು, ಸಣ್ಣಕ್ಕೆ ಹೆಚ್ಚಿಕೊಂಡಿರೋ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗಿರ್ಮಿಟ್ ಜೊತೆಗೆ ಮೆಣಸಿನ್ಕಾಯಿ, ಖಾರ, ಟೊಮೆಟೊ ಬೇಕಿದ್ರೂ ಹಾಕೋಬಹುದು. ಆಹಾ, ಗಿರ್ಮಿಟ್ ಜೊತೆ ಚಾ ಪ್ಲಸ್ ಹಸಿ ಮೆಣಸಿನ್ಕಾಯಿ, ಒಳ್ಳೆ ಕಾಂಬಿನೇಷನ್ ಅಲ್ಲ? ನೀವು ಟ್ರೈ ಮಾಡಿ. ಹೀಗೆ ಒಳ್ಳೊಳ್ಳೆ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.